ಇವತ್ತು ಪ್ರಪಂಚ ಎಷ್ಟು ಚಿಕ್ಕದಾಗಿ ಹೋಗಿದೆ ಅಂದ್ರೆ ವಿ ಕ್ಯಾನ್ ಕನೆಕ್ಟ್ ಕಾಂಟಿನೆಂಟ್ಸ್. ವಿ ಕ್ಯಾನ್ live in the world where silence feels awkward because every moment is meant to be posted. ಬೇಕೋ ಬೇಡವೋ ಒಟ್ನಲ್ಲಿ ನಾವು ಕೆಮ್ಮಿದ್ರು ಸೀನಿದ್ರು ಅದು ಇಡೀ ಪ್ರಪಂಚಕ್ಕೆ ಪೋಸ್ಟ್ ಮಾಡಿಬಿಡ್ಬೇಕು. ಈ ಸೋಷಿಯಲ್ ಮೀಡಿಯಾಸ್ ಅಂದ್ರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಹ್ಯಾಪಿನೆಸ್ ಇಸ್ ನಾಟ್ ಫೆಲ್ಟ್ ಬಟ್ ಇಟ್ಸ್ ಜಸ್ಟ್ ಶೋನ್. ಸಂತೋಷನ ನಾವು ಆಸ್ವಾದಿಸ್ತಾ ಇಲ್ಲ, ಕೇವಲ ತೋರ್ಪಡಿಸ್ತಾ ಇದ್ದೀವಿ ಅಷ್ಟೇ. ಹಿಂದೆಂದೂ ಇರದಷ್ಟು ವೇಗವಾಗಿ ಪರಿಚಯ ಮಾಡ್ಕೋತಾ ಇದೀವಿ, ವೇಗವಾಗಿ ಸ್ನೇಹಿತರಾಗ್ತಾ ಇದ್ದೀವಿ. ಆದ್ರೆ ಹಿಂದೆಂದೂ ಇರದಷ್ಟು ಒಂಟಿಯಾಗೂ ಕೂಡ ಆಗೋಗಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಲೀಡ್ ವಿತ್ ಲೀಲಾ ನನ್ನ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮಗಳ ಮಧ್ಯೆ ಸೇತುವೆ ಕಟ್ಟಿತ್ತು. ಜನರನ್ನ ಕನೆಕ್ಟ್ ಮಾಡ್ಲಿಕ್ಕೆ, ಮಾಹಿತಿನ ರವಾನೆ ಮಾಡ್ಲಿಕ್ಕೆ, ಕಲಿಯೋಕೆ, ವ್ಯಕ್ತಪಡಿಸ್ಲಿಕ್ಕೆ, ಹೀಗೆ ಹಲವಾರು ಟ್ಯಾಲೆಂಟ್ಗಳನ್ನ ತೋರಿಸ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ನ ನಿರ್ಮಿಸಿತ್ತು. ಎಷ್ಟೋ ಮಂದಿಗೆ ಇಟ್ ಗೇವ್ ದ ವಾಯ್ಸ್. ಬಹಳಷ್ಟು ಮಂದಿಗೆ ಇನ್ಕ್ಲೂಡಿಂಗ್ ಮೀ ಇಟ್ಸ್ ನಾಟ್ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್ ಬಟ್ ಇಟ್ಸ್ ಅನ್ ಎಂಪವರ್ಮೆಂಟ್. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ನೋ ಡೌಟ್ ಎಷ್ಟೆಷ್ಟು ಹೊಸ ಹೊಸ ಪ್ರಯೋಗಗಳನ್ನ ಮಾಡಿದೆ, ಎಷ್ಟೆಷ್ಟು ಹೊಸ ಹೊಸ ಆವಿಷ್ಕಾರಗಳನ್ನ ತಂದಿದೆ, ಎಷ್ಟೋ ಟ್ಯಾಲೆಂಟ್ಗಳನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಸಿದೆ. ಅಲ್ಲದೆ ಸಾಕಷ್ಟು ಮಂದಿಗೆ ಹೊಸ ಜೀವನನ, ಹೊಸ ಹುರುಪನ್ನ ಕೂಡ ತುಂಬಿದೆ. ಶುರುವಿನಲ್ಲಿ ಎಲ್ಲವನ್ನು ಒಳಿತೆ ಮಾಡಿದಂತ ಈ ಸೋಷಿಯಲ್ ಮೀಡಿಯಾ ಕ್ರಮೇಣ ಬರ್ತಾ ಬರ್ತಾ ಎಲ್ಲಾನು ಕೆಟ್ಟದೇ ಮಾಡಕ್ ಶುರು ಮಾಡ್ಬಿಡ್ತಾ. ದಿನ ಕಳೆದಂತೆ ಈ ಸೋಷಿಯಲ್ ಮೀಡಿಯಾ ಹಾದಿ ತಪ್ಪ ಬಿಡ್ತಾ. ಇಲ್ಲಿ ಹಾದಿ ತಪ್ಪಿಸ್ತಾ ಅಥವಾ ಹಾದಿ ತಪ್ಪಿದ್ವಾ? ಹೌದು, ಇಲ್ಲಿ ಹಾದಿ ತಪ್ಪಿಸಿದ್ದು ಸೋಷಿಯಲ್ ಮೀಡಿಯಾ ಅಲ್ಲ, ಹಾದಿ ತಪ್ತಾ ಇರೋದು ನಾವುಗಳು. ಇವತ್ತು ಬೇರೆಯವ್ರಿಗೆ ಕೇವಲ ಪ್ರದರ್ಶನ ಮಾಡೋದಕ್ಕೆ ಅಂತಾನೆ ನಾವು ಚೆನ್ನಾಗಿ ರೆಡಿ ಆಗ್ತೀವಿ, ಒಳ್ಳೊಳ್ಳೆ ಫೋಟೋಸ್ ತಗೋತೀವಿ, ಕಾಸ್ಟ್ಲಿ ಬಟ್ಟೆನ ತಗೋತಾ ಇದೀವಿ, ಹೋಟೆಲ್ಸ್ ಹೋಗ್ತಾ ಇದೀವಿ, ಫಾರಿನ್ ಟ್ರಿಪ್ಸ್ ಅಂತ ಮಾಡ್ತಾ ಇದೀವಿ. ಇವೆಲ್ಲವೂ ಆತ್ಮತೃಪ್ತಿಗ ಅಥವಾ ತೋರಿಕೆಗ? ಮನಸಾರೆ ನೀವೇ ಯೋಚನೆ ಮಾಡಿ. ಪ್ರಪಂಚದ ಮುಂದೆ ಇದನ್ನ ಪ್ರದರ್ಶನ ಮಾಡ್ಬೇಕು ಅನ್ನೋ ಭರದಲ್ಲಿ ಆ ಮೂಮೆಂಟ್ ನ ಏನ್ ಸ್ವಾದಿಸ್ಬೇಕು, ಲೀವ್ ದ ಮೂಮೆಂಟ್ ಅಂತ ಏನ್ ಹೇಳ್ತೀವಿ, ಅದನ್ನ ಕಂಪ್ಲೀಟ್ಲಿ ಮರಿತಾ ಇದೀವಿ. ವಿ ಆರ್ ಜಸ್ಟ್ ಪೋಸಿಂಗ್ ಫಾರ್ ದ ಸೆಲ್ಫಿ ಬಟ್ ನಾಟ್ ಎಂಜಾಯಿಂಗ್ ದ ಮೂಮೆಂಟ್. ಇವತ್ತಿನ ದುರಂತ ಏನಂದ್ರೆ ಒಳ್ಳೇದಕ್ಕಿಂತ ಹೆಚ್ಚಾಗಿ ಅನಗತ್ಯ ವಿಚಾರಗಳನ್ನ ಪಸರಿಸ್ತಾ ಇದ್ದೀವಿ. ಅಂಡ್ ಅಗತ್ಯಕ್ಕಿಂತ ಹೆಚ್ಚಿನ ಮಾಹಿತಿಗಳು ಸಿಕ್ಕಿ ಇವತ್ತಿನ ಯುವ ಜನತೆ ಹಾಳಾಗ್ತದಾರೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಓವರ್ ಫ್ಲೋ ಆಫ್ ಇನ್ಫಾರ್ಮೇಶನ್. ಎಷ್ಟು ಜ್ಞಾನ ಸಿಕ್ಕಿದ್ರೆ ಸಾಕಿತ್ತೋ ಅಷ್ಟು ಮಾತ್ರನೇ ನಮ್ಗೆಲ್ಲರಿಗೂ ಸಿಕ್ಕಿದ್ರೆ ಪ್ರಪಂಚ ತುಂಬಾ ಚೆನ್ನಾಗಿರ್ತಿತ್ತು, ತುಂಬಾ ನೆಮ್ಮದಿಯಾಗಿರ್ತಿತ್ತು. ಆದ್ರೆ ಇವತ್ತು ಅಗತ್ಯಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಶನ್ ಇದೆ. ವಿ ಆರ್ ಆಲ್ ಓವರ್ವೆಲ್ಮ್ಡ್ ವಿತ್ ದ ಇನ್ಫಾರ್ಮೇಶನ್ಸ್. ಇವತ್ತಿನ ದುಸ್ಥಿತಿ ಏನ್ ಗೊತ್ತಾ? ನಮ್ಗೆ ಎಲ್ಲವೂ ಗೊತ್ತು, ಆದ್ರೂ ಕನ್ಫ್ಯೂಷನ್ಸ್. ಎಷ್ಟೋ ಮಂದಿ ಸ್ನೇಹಿತರನ್ನ ಫಾಲೋ ಮಾಡ್ತೀವಿ, ಆದ್ರೂ ಒಂಟಿಯಾಗೇ ಇದೀವಿ. ಫೋಟೋಗಳಲ್ಲಿ, ಸೆಲ್ಫಿಗಳಲ್ಲಿ, ಪೋಸ್ಟ್ಗಳಲ್ಲಿ ತುಂಬಾ ಸಂತೋಷವಾಗಿರೋ ತರ ಫೋಟೋಸ್ ಹಾಕ್ತಿವಿ, ಆದ್ರೆ ನಿಜ ಜೀವನದಲ್ಲಿ ಡಿಪ್ರೆಷನ್ಗೆ ಹೋಗಿರ್ತೀವಿ. ಲಿಮಿಟಿಗೆ ಮೀರಿದ ಅವೇರ್ನೆಸ್ ನಮ್ಮ ಹತ್ರ ಇದೆ, ಆದ್ರೆ ಯಾವುದ್ರಲ್ಲೂ ಸ್ಪಷ್ಟತೆ ಇಲ್ಲ. ಸ್ಪಷ್ಟ ನಿರ್ಧಾರ ತಗೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಈ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇಲ್ಲೆಲ್ಲ ಏನಾಗೋಗಿದೆ ಅಂದ್ರೆ ಇದನ್ ತಿನ್ನಿ ಇದು ಒಳ್ಳೇದು, ಅದನ್ ತಿನ್ನಿ ಅದು ನಿಮಗೆ ಇದಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ಯಾವುದು ಯಾವುದಕ್ಕೆ ಒಳ್ಳೇದು ಅಂತ ನಿಜವಾಗ್ಲೂ ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್ ಆಗೋಗುತ್ತೆ. ಅಲ್ಲದೆ ಒಬ್ರು ಇಷ್ಟು ನೀರ್ ಕುಡಿಬಾರ್ದು, ಆರೋಗ್ಯಕ್ಕೆ ತೊಂದರೆ ಅಂತ ಹೇಳ್ತಾರೆ, ಒಬ್ರು ಇಷ್ಟು ನೀರ್ ಕುಡಿಲೇಬೇಕು ಪ್ರತಿನಿತ್ಯ ಅಂತ ಹೇಳ್ತಾರೆ. ನನಗೆ ಒಂದ್ ಅರ್ಥ ಆಗಲ್ಲ, ಇಷ್ಟು ವರ್ಷ ನಾವು ಈ ಇನ್ಸ್ಟಾಗ್ರಾಮ್ ಮಾಸ್ಟರ್ಸ್, ಈ ಯೂಟ್ಯೂಬ್ ಅಥವಾ ಈ ಫೇಸ್ಬುಕ್ ಗುರುಗಳನ್ನ ನಂಬ್ಕೊಂಡೇ ಜೀವನ ಮಾಡಿದ್ವ? ನಮ್ಮ ಅಪ್ಪ ಅಮ್ಮ ಅದನ್ನ ನೋಡ್ಕೊಂಡೆ ನಮ್ಮನ್ನ ಬೆಳೆಸಿದ್ರ? ಇದು ಮಾಹಿತಿಗಳ ಭಂಡಾರ ಆಗಿರೋದು ಎಷ್ಟು ಸತ್ಯವೋ ಹಾಗೆ ಅನ್ನೆಸೆಸರಿ ಮಾಹಿತಿಸ್ನ ರವಾನೆ ಮಾಡ್ತಾ ಇರೋದು ಕೂಡ ಹೌದು. ಈಗ ಬಹಳ ಗಂಭೀರವಾದಂತ ಒಂದು ವಿಚಾರಕ್ಕೆ ಬರ್ತೀನಿ ಸ್ನೇಹಿತರೆ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಅಪ್ರಾಪ್ತ ವಯಸ್ಸಿನ ಹುಡುಗ ಸ್ಕ್ರಾಲ್ ಮಾಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಅಶ್ಲೀಲ ವಿಡಿಯೋ ಅವನ ಫೋನ್ ಫೀಡ್ ಅಲ್ಲಿ ಬಂದಿರುತ್ತೆ. ಸೊ ಅದನ್ನ ಬೈ ಚಾನ್ಸ್, ಮೊದಲಿಗೆ ಬೈ ಚಾನ್ಸ್ ಅವನ ವಿಡಿಯೋನ ನೋಡ್ತಾನೆ. ಅದು ಸ್ಕ್ರಾಲ್ ಮಾಡ್ಬೇಕಾ, ಅದನ್ನ ರಿಟೈನ್ ಮಾಡ್ಬೇಕಾ ಅನ್ನೋ ಅರಿವು ಕೂಡ ಆ ಮಗುಗಿರಲ್ಲ. ಆಗ ಏನಾಗುತ್ತೆ, ಆ ಯೂಟ್ಯೂಬ್ ಹೇಗೆ ವರ್ಕ್ ಆಗುತ್ತೆ ಅಥವಾ ಇನ್ಸ್ಟಾಗ್ರಾಮ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಆ ವಿಡಿಯೋ ಕಂಪ್ಲೀಟ್ಲಿ ವ್ಯೂ ಆಗಿದೆ, ಅದು 1 ನಿಮಿಷ ಇದೆಯಾ ಅಥವಾ 1.5 ನಿಮಿಷ ಇದೆಯಾ, 3 ನಿಮಿಷ ಇದೆಯಾ, ನೋ ಮ್ಯಾಟರ್, ಅದು ಫುಲ್ ಕಂಪ್ಲೀಟ್ಲಿ ವ್ಯೂ ಆಗಿದೆ ಆ ಅಕೌಂಟ್ ಇಂದ ಅಂತಂದ್ರೆ ಆ ಅಕೌಂಟ್ಗೆ ಅದೇ ತರಹದ ಮತ್ತಷ್ಟು ವಿಡಿಯೋಸ್ಗಳು ಬರಲಿಕ್ಕೆ ಶುರುವಾಗುತ್ತೆ.
ಅಂಡ್ ದಟ್ ಈಸ್ ಹೌ ದ ಸೋಷಿಯಲ್ ಮೀಡಿಯಾ ವರ್ಕ್ಸ್. ಮೊದಲಿಗೆ ಬೈ ಚಾನ್ಸ್ ಅಂತ ಶುರು ಆಗಿದ್ದ ಆ ವಿಡಿಯೋಗಳು ಬರ್ತಾ ಬರ್ತಾ ಆ ಮಕ್ಕಳಿಗೆ ಅದು ಇಂಟೆನ್ಷನಲ್ ಆಗೋಗುತ್ತೆ. ಇಂಟೆನ್ಷನಲಿ ಹೋಗಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಬಿಕಾಸ್ ದೇ ವಿಲ್ ಬಿ ಯೂಸ್ ಟು ದಟ್. ಪೀಪಲ್ ಜಸ್ಟ್ ಥಿಂಕ್ ವಾಟ್ ಆರ್ ವಿ ಅಪ್ ಟು. ಮಕ್ಕಳಿಗೆ ಏನನ್ನ ತೋರಿಸ್ತಾ ಇದೀವಿ, ಇದು ಮಕ್ಕಳ ಕೈಗೆ ಸಿಗ್ತಾ ಇದೆ ಅಂದ್ರೆ ಅದನ್ನ ಪೋಸ್ಟ್ ಮಾಡೋರ್ಗೆ ಪ್ರಜ್ಞೆ ಇಲ್ವಾ? ಅಂಡ್ ಮತ್ತೊಂದು ವಿಚಾರಕ್ಕೆ ಬರೋದಾದ್ರೆ, ನಮ್ಮ ಹೆಣ್ಣು ಮಕ್ಕಳು ನಿಜವಾಗ್ಲೂ ಬೇಜಾರಾಗುತ್ತೆ. ಇಲ್ಲ ಅವ್ರಿಗೆ ಸಂಸ್ಕಾರನೇ ಇಲ್ವಾ, ಅಥವಾ ಸಂಸ್ಕಾರ ಹೇಳ್ಕೊಟ್ಟು ಅವ್ರನ್ನ ಬೆಳೆಸೇ ಇಲ್ವಾ, ಅವ್ರ ಅಪ್ಪ ಅಮ್ಮ ಅದನ್ನ ನೋಡ್ಕೊಂಡು ಕೂಡ ಸುಮ್ಮನೆ ಇದಾರ, ನನಗಂತೂ ಗೊತ್ತಿಲ್ಲ. ಇಲ್ಲ ಅದೇ ನಿಜವಾದ ಟ್ಯಾಲೆಂಟ್ ಅಂತ ಏನಾದ್ರು ಪ್ರದರ್ಶನಕ್ಕೆ ಇಳಿದಿದಾರ? ಸಿನಿಮಾ ರಂಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಗ್ಲಾಮರಸ್ ವರ್ಲ್ಡ್. ಅಲ್ಲಿ ಹೀರೋಯಿನ್ಸ್ ಗಳು ತುಂಡು ತುಂಡು ಬಟ್ಟೆ ಹಾಕ್ತಾರೆ ಅಂದ್ರೆ ಇಟ್ಸ್ ದೇರ್ ಪ್ರೊಫೆಷನ್. ಅಂಡ್ ಸಿನಿಮಾ ಇಂಡಸ್ಟ್ರಿ ಬೆಳೆದು ಬಂದಿರೋದೇ ಹಾಗೆ. ಇವತ್ತು ಅದನ್ನ ಬದಲಾಗಬೇಕು ಅಂತಂದ್ರೆ ಅದಷ್ಟು ಈಸಿ ಅಲ್ಲ. ಆದ್ರೆ ಅದನ್ನ ಬಿಂಬಿಸ್ತಾ ಇರುವಂತಹ ನಮ್ಮ ಕೆಲವೊಂದು ಹೆಣ್ಣು ಮಕ್ಕಳು ಟ್ಯಾಲೆಂಟ್ ಅನ್ನೋ ಹೆಸರಲ್ಲಿ ಬೇರೆನೆ ಶುರು ಮಾಡಿದ್ದಾರೆ. ಮಾಡಲಿಂಗ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಡಿಗ್ನಿಫೈಡ್ ಮೀಡಿಯಾ. ಅಲ್ಲಿ ಈ ಮಾಡೆಲ್ಸ್ ಗಳು ಎಷ್ಟು ತುಂಡು ಬಟ್ಟೆಗಳನ್ನ ಹಾಕಿದ್ರು ಕೂಡ ದೇ ಕ್ಯಾರಿ ದ ಎಲಿಗೆನ್ಸ್. ಆ ಡಿಗ್ನಿಟಿನ ಅವ್ರು ಕ್ಯಾರಿ ಮಾಡ್ತಾರೆ. ಅಂಡ್ ದಟ್ ಈಸ್ ದ ಪ್ರೊಫೆಷನ್. ಆದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆ ತುಂಡು ತುಂಡು ಬಟ್ಟೆ ಹಾಕೊಳ್ಳೋದ್ರ ಜೊತೆಗೆ ಅವರು ಕೊಡೋ ಒಂದೊಂದು ಭಂಗಿಗಳು ಎಷ್ಟು ಕೆಟ್ಟದಾಗಿ, ಎಷ್ಟು ಅಶ್ಲೀಲವಾಗಿ ಇರುತ್ತೆ ಅಂದ್ರೆ ಅದು ನಿಜವಾಗ್ಲೂ ಟ್ಯಾಲೆಂಟ್ ಅಂತ ನೀವು ಪ್ರದರ್ಶನ ಮಾಡ್ತಾರದ. ಅಂಡ್ ಗೈ ಅವರು ಪೋಸ್ಟ್ ಮಾಡ್ತಾರೆ ಸರಿ, ಅದನ್ನ ನೋಡಿ ನೀವು ಲೈಕ್ಸ್ ಕಮೆಂಟ್ಸ್ ಮಾಡ್ತಾ ಇದೀರಲ್ಲ, ಅದು ಅವ್ರಿಗೆ ಮತ್ತಷ್ಟು ಮಾಡ್ಲಿಕ್ಕೆ ಎನ್ಕರೇಜ್ ಮಾಡ್ತಾ ಇದೆ. ಇಲ್ಲಿ ಹೇಗೆ ಅಂದ್ರೆ ಇದು ಪ್ಯಾರಲಲಿ ಹೋಗುತ್ತೆ. ಅವ್ರು ಪೋಸ್ಟ್ ಮಾಡೋದಕ್ಕೋಸ್ಕರನೇ ನೀವುಗಳು ಲೈಕ್ ಮಾಡ್ತಿದ್ದೀರಾ, ಅಂಡ್ ನೀವು ಲೈಕ್ ಮಾಡ್ತಾ ಇರೋದಕ್ಕೋಸ್ಕರನೇ ಅವ್ರುಗಳು ಪೋಸ್ಟ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಫೈನ್, ಈ ವಿಡಿಯೋಸ್ ಗಳ ಬಗ್ಗೆ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಅದು ಅವರವರಿಗೆ ಇರ್ಬೇಕಾಗಿರುವಂತಹ ಪ್ರಜ್ಞಾವಂತರಾಗಿದ್ರು, ವಿದ್ಯಾವಂತರಾಗಿದ್ರು, ಸಂಸ್ಕಾರವಂತರಾಗಿದ್ರು, ಅವ್ರಿಗೆ ಸರಿ ತಪ್ಪು ಯಾವ್ದು ಅಂತ ಗೊತ್ತಿದ್ದು ಕೂಡ ಪೋಸ್ಟ್ ಮಾಡ್ತಿದಾರೆ ಅಂದ್ರೆ ಕಾಂಟ್ ಹೆಲ್ಪ್ ಇಟ್. ತಪ್ಪು ಅಂತ ಗೊತ್ತಿಲ್ಲದೆ ತಪ್ಪು ಮಾಡಿರೋರ್ನ ಬೇಕಾದ್ರೆ ತಿದ್ದಬಹುದು, ಆದ್ರೆ ತಪ್ಪು ಅಂತ ಗೊತ್ತಿದ್ದು ತಪ್ಪು ಮಾಡೋರ್ನ ಖಂಡಿತವಾಗ್ಲೂ ತಿದ್ದೋಕ್ಕಾಗಲ್ಲ. ಗೆಳೆಯರೆ, ಫೈನಲಿ ಲಾಸ್ಟ್ಲಿ ಒಂದು ಮಾತು ಹೇಳೋದಾದ್ರೆ, ಸೋಷಿಯಲ್ ಮೀಡಿಯಾ ಇಟ್ಸ್ ನಾಟ್ ಈವಿಲ್, ಇಟ್ಸ್ ಪವರ್ಫುಲ್. ಅದು ಖಂಡಿತ ಕೆಟ್ಟದ್ದಲ್ಲ, ಅದು ಅತ್ಯಂತ ಬಲಶಾಲಿ. ಅದನ್ನ ಹೇಗೆ, ಎಷ್ಟು, ಎಲ್ಲಿ ಬಳಸಬೇಕು ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ಇಟ್ಸ್ ಎ ವೆರಿ ಪವರ್ಫುಲ್ ವೆಪನ್. ಆದ್ರೆ ಅದನ್ನ ನೀವು ಕೆಟ್ಟದ್ದನ್ನೇ ಪ್ರಚಾರ ಮಾಡ್ಲಿಕ್ಕೆ ಅಥವಾ ಕೆಟ್ಟದ್ದನ್ನೇ ಹರಡಿಸ್ಲಿಕ್ಕೆ ಉಪಯೋಗಿಸ್ಕೊಂಡ್ರೆ ದೆನ್ ಇಟ್ ವಿಲ್ ಬಿ ದ ವರ್ಸ್ಟ್ ಮೀಡಿಯಾ ಎವರ್. As an individual, definitely I don't have any control over social media, but I can control myself. As a YouTuber, as a content creator, ನನಗೆ ನನ್ನ ಮೇಲೆ ಕಂಟ್ರೋಲ್ ಇದೆ. ನಾನು ಯಾವ ಮಾಹಿತಿನ ಸಮಾಜದ ಮುಂದೆ ಇಟ್ರೆ ಹೇಗೆ ಅದು ಸಮಾಜಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ನಾನು ಪೋಸ್ಟ್ ಮಾಡ್ಬೇಕಾಗುತ್ತೆ. As a content creator, it's my responsibility. It may be business, it may be a government entity, whatever. ಏನೇ ಆಗಿದ್ರು ಕೂಡ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇದ್ದೇ ಇರುತ್ತೆ. ಆಸ್ ಅನ್ ಇಂಡಿವಿಜುವಲ್ ಅಂಡ್ ಆಸ್ ಎ ಯೂಟ್ಯೂಬರ್ ನನಗೆ ಖಂಡಿತವಾಗ್ಲೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಅಂಡ್ ನನಗೆ ಕಾನ್ಶಿಯಸ್ನೆಸ್ ಇದೆ, ನಾನು ಯಾವ್ದನ್ನ ಪೋಸ್ಟ್ ಮಾಡಬೇಕು, ಯಾವ್ದನ್ನ ಪೋಸ್ಟ್ ಮಾಡಬಾರ್ದು ಅಂತ. ಈ ಯೂಟ್ಯೂಬ್, ಫೇಸ್ಬುಕ್, ಟ್ವಿಟರ್ ಅಥವಾ ಇನ್ಸ್ಟಾಗ್ರಾಮ್ ಯಾವ್ದೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ತಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಒಂದೇ ಒಂದು ಮಾತು ಹೇಳ್ತೀನಿ, ಬಿ ರೆಸ್ಪಾನ್ಸಿಬಲ್. ಸಮಾಜಕ್ಕೆ ನೀವು ಏನನ್ನಾದ್ರೂ ತೋರಿಸ್ಬೇಕು ಅಂತ ಮಾಡ್ತಾ ಇದೀರ ಅಂದ್ರೆ ಒಳ್ಳೇದನ್ನ ತೋರಿಸಿ, ಅದರಿಂದ ನಿಮಗೂ ಒಳ್ಳೆ ಹೆಸರು ಬರುತ್ತೆ ಅಂಡ್ ನಿಮ್ಮಿಂದ ಮತ್ತಷ್ಟು ಸಾಕಷ್ಟು ಜನ ಕಲಿತಾರೆ. ಆಸ್ ಐ ಟೋಲ್ಡ್, ನಾನು ಪ್ರಪಂಚನ ಕಂಟ್ರೋಲ್ ಮಾಡಕ್ಕಾಗಲ್ಲ, ಎಂಟೈರ್ ಸೋಷಿಯಲ್ ಮೀಡಿಯಾನ ಕಂಟ್ರೋಲ್ ಮಾಡಕ್ಕಾಗಲ್ಲ, ಬಟ್ ಐ ಕ್ಯಾನ್ ಕಂಟ್ರೋಲ್ ವಾಟ್ ಐ ಪೋಸ್ಟ್ ಅಂಡ್ ಐ ಕ್ಯಾನ್ ಕಂಟ್ರೋಲ್ ವಾಟ್ ಐ ಸಿ. ಹ್ಯಾವ್ ಲಿಟಲ್ ಕರ್ಟಸಿ. ಪ್ಲೀಸ್ ಯೂಸ್ ಸೋಷಿಯಲ್ ಮೀಡಿಯಾ ವೆರಿ ವೈಸ್ಲಿ. ಇವತ್ತಿನ ದುರಂತ ಏನಂದ್ರೆ, ಯಾವ್ದಾದ್ರು ಒಂದು ಒಳ್ಳೆಯ ವಿಡಿಯೋನ ಅಥವಾ ಒಬ್ಬ ಒಳ್ಳೆ ಟ್ಯಾಲೆಂಟ್ ನ ಪ್ರದರ್ಶನ ಮಾಡ್ತಾ ಇದ್ರೆ ಆ ವಿಡಿಯೋಸ್ ಖಂಡಿತ ಓಡ್ತಾ ಇಲ್ಲ. ಈ ಕಡೆ ಇನ್ಯಾರು ಮತ್ತೊಬ್ರು ಬೇಡದೇ ಇರೋ ವಿಡಿಯೋಸ್ ನ ಪೋಸ್ಟ್ ಮಾಡಿ ಯಾರ್ಯಾರನ್ನು ಕ್ರಿಟಿಸೈಸ್ ಮಾಡಿ ಬೇಡದ ಅವಹೇಳನ ಪದಗಳನ್ನ ಉಪಯೋಗಿಸ್ತಾ ಇದ್ರೆ ಅದು ವೈಲ್ಡ್ ಫೈರ್ ತರ ಹಬ್ತಾ ಇದೆ. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಾವು ಯಾವ್ದನ್ನ ಹೆಚ್ಚು ಪ್ರಮೋಟ್ ಮಾಡ್ತಾ ಇದೀವಿ ಅಂತ. ನೀವು ಒಳ್ಳೇದನ್ನ ಹಬ್ಬಬೇಕಂದ್ರೆ ಟೈಮ್ ತಗೊಳುತ್ತೆ, ಬಟ್ ಹ್ಯಾವ್ ಪೇಷನ್ಸ್, ಸ್ಪ್ರೆಡ್ ಓನ್ಲಿ ಪಾಸಿಟಿವ್ ಥಾಟ್ಸ್. ಅಂಡ್ ಲಾಸ್ಟ್ಲಿ ಸ್ನೇಹಿತರೆ, ಟು ಕನ್ಕ್ಲೂಡ್, ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಫೈರ್ ಇದ್ದಂಗೆ, ಬೆಂಕಿ ಇದ್ದಂಗೆ. ಅದರಿಂದ ನೀವು ಮನೇನ ಹೊತ್ತಿಸಿ ಹುರಿಸಬಹುದು, ಜೊತೆಗೆ ದೀಪನ ಕೂಡ ಬೆಳಗಬಹುದು. ನಿಮ್ಮ ಸೋಷಿಯಲ್ ಮೀಡಿಯಾ ಕಂಟೆಂಟ್ಸು, ನಿಮ್ಮ ವಿಡಿಯೋಸು, ನಿಮ್ಮ ಪೋಸ್ಟ್ಗಳು ಸಮಾಜಕ್ಕೆ ಬೆಳಕು ಕೊಡುವಂತಾಗ್ಲಿ ಹೊರತು ಸಮಾಜನ ಸುಟ್ಟು ಭಸ್ಮ ಮಾಡಿ ಯುವ ಪೀಳಿಗೆನ ಹಾಳು ಮಾಡೋ ತರ ಇರಬಾರ್ದು. ಆಸ್ ಐ ಟೋಲ್ಡ್ ಆಲ್ರೆಡಿ, please be responsible, have some courtesy towards the society, and please share positivity, because always remember, social media is to build, not to burn. ಇವತ್ತಿನ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.
ಸೋಷಿಯಲ್ ಮೀಡಿಯಾ ಪವರ್ಫುಲ್, ಬಟ್ ಅದನ್ನ ದುರುಪಯೋಗ ಪಡಿಸ್ಕೋಬೇಡಿ. ನಮಸ್ಕಾರ.